ಅಪ್ಪಾಜಿ, ಗುಡ್ ಮಾರ್ನಿಂಗ್ ಅಪ್ಪಾಜಿ. ಇನ್ನು ಸ್ಕೂಲ್ ಹೋಗಿಲ್ವೇನೋ? ಇವಾಗ ಹೋಗ್ಬೇಕಪ್ಪಾಜಿ. ನಿಮ್ಮಮ್ಮ ಎಲ್ಲಿ? ಸಿಡುಕ್ ಮತ್ತೆ ಸಿದ್ದಮ್ಮ. ಅಪ್ಪ ಅಮ್ಮ ಕೇಳಿಸ್ಕೊಂಡ್ರೆ ನಿಮ್ಮನ್ನ ಪಚಡಿ ಮಾಡಿಬಿಡ್ತಾಳೆ ಅಷ್ಟೇನೆ. ಮತ್ತೆಲ್ಲೋ ನಿಮ್ಮಮ್ಮ ರಾಜಿ? ಅಪ್ಪ ಒಳಗಡೆ ನಾಷ್ಟ ರೆಡಿ ಮಾಡ್ತಾ ಇದ್ದಾಳೆ. ರಾಜಿ, ಏ ರಾಜಿ, ಒಂದು ಕಪ್ ಟೀ ತಂದು ಕೊಡು. ಏನು ಕುಮಾರ ಕಂಠೀರವ, ನಿಮ್ಮಮ್ಮ ಹೂನು ಅಂತಿಲ್ಲ ಆಹಾನು ಅಂತಿಲ್ಲ. ಎಲ್ಲಿ ಹೋಗಿದ್ದಾಳೆ ನಿಮ್ಮಮ್ಮ? ಅಪ್ಪಾಜಿ, ಅಮ್ಮ ಅಡುಗೆ ಮನೆಗಿದ್ದಾಳೆ ಅಪ್ಪಾಜಿ. ಅಲ್ಲೋ ಕುಮಾರ ಕಂಠೀರವ, ಹಿಂಗೆ ಓದ್ಕೊಂಡು ಕುಂತ್ರೆ ಹೇಗೋ, ಸ್ವಲ್ಪ ಬರೆಯೋದನ್ನು ಮಾಡು. ಹ್ಞೂ ಅಪ್ಪಾಜಿ, ಬರೆದು ಬರಿತೇನೆ ನಾನು, ಗೊತ್ತಾ? ಎಷ್ಟು ಚೆನ್ನಾಗಿ ಅಕ್ಷರ ಬರಿತೇನೆ ಅಂತ ನೀವು ನೋಡಿದ್ದೀರಾ? ಹೌದೇನೋ ಕುಮಾರ ಕಂಠೀರವ. ಸರಿ, ನೀ ರೆಡಿ ಆಗು ಸ್ಕೂಲ್ ಹೋಗೋಕ್ಕೆ. ನಾನು ನಿಮ್ಮಮ್ಮನ್ನ ಮಾತಾಡ್ಸ್ಕೊಂಡು ಬರ್ತೇನೆ, ಆಯ್ತಾ? ರಾಜಿ ರಾಜಿ, ಮೈ ಡಿಯರ್ ರಾಜಿ, ಏನ್ ಮಾಡ್ತಾ ಇದೀಯಾ ರಾಜಿ, ನನ್ನ ಮುದ್ದು ರಾಜಿ? ನನ್ನ ಮೇಲೆ ಕೋಪ ಏನೇ ರಾಜಿ? ನನ್ನ ಜೊತೆ ಮಾತಾಡಲ್ವಾ? ಮಾತಾಡೆ ರಾಜಿ. ನಾ ಮಾತಾಡಲ್ಲ ರೀ ನಿಮ್ಮ ಜೊತೆ. ಯಾಕೆ ರಾಜಿ, ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ ನಿನಗೆ? ಏನ್ರಿ ನಿಮ್ಮದು? ಹೋಗ್ರಿ ಸುಮ್ಮನೆ ಒಳಗಡೆ. ಏನೇ ರಾಜಿ, ನನಗೆ ಚಾಕು ತೋರಿಸ್ತಾ ಇದೀಯಾ? ನನ್ನ ಸಾಯಿಸ್ಬೇಕಂತ ಮಾಡಿದೀಯಾ? ನಿಮ್ಮನ್ನ ನಾ ಸಾಯಿಸೋದಲ್ಲ, ನೀವೇ ನನ್ನ ಸಾಯಿಸ್ತಾ ಇದ್ದೀರಾ. ನಿಜ ಏನಂತ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಇಲ್ಲ. ನಾನು ಇವಾಗಲೇ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ನನ್ನ ತವ್ರ ಮನೆಗೆ ಹೋಗ್ಬೇಕು ಅಷ್ಟೇ ನಾನು. ಏ ರಾಜಿ, ನಿಲ್ಲೆ, ನನ್ನ ಮಾತು ಕೇಳೆ ರಾಜಿ. ನಾನು ನಿಮ್ಮ ಮಾತು ಕೇಳಲ್ಲ. ರಾಜಿ, ನನ್ನ ಮಾತು ಕೇಳೆ ರಾಜಿ. ಇಲ್ಲ ರೀ, ನಾ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಹೋಗ್ತಾ ಇದ್ದೀನಿ ಅಷ್ಟೇ. ರಾಜಿ ನಿಲ್ಲಿ ರಾಜಿ, ಹಾಗೆಲ್ಲ ಆಡಕ್ ಹೋಗ್ಬೇಡ ಪ್ಲೀಸ್ ರಾಜಿ. ನನ್ನ ಮೇಲೆ ಕೋಪ ಮಾಡ್ಕೋಬೇಡ ರಾಜಿ. ಆ ದೆವ್ವ ಯಾರು ಅಂತ ನಂಗೆ ಗೊತ್ತಿಲ್ಲ ರಾಜಿ. ನನಗೆ ಸತ್ಯ ಗೊತ್ತಾಗ್ಬೇಕ್ರಿ. ಸತ್ಯ ಗೊತ್ತಾಗುತ್ತಾರ ನಾನು ತವ್ರ ಮನೆಯಿಂದ ಇಲ್ಲಿ ಬರಲ್ಲ ಅಷ್ಟೇನೆ. ನಾನು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ನೋಡು, ಇಬ್ಬರ ಮಧ್ಯೆ ಹೇಗೆ ಜಗಳ ಹಚ್ಚಿದ್ದೀನಿ ಅಂತ. ಹ ಹ ಹ ಹ. ನಿಲ್ಲಿ ರಾಜಿ, ನಿಲ್ಲು. ಬಾ ಇಲ್ಲಿ, ಒಂದು ಮಾತು ಹೇಳ್ತೇನೆ ನಿನ್ಗೆ ರಾಜಿ. ಪ್ಲೀಸ್ ಬಾರೆ, ಇಲ್ಲಿ ಕುತ್ಕೋ ಬಾರೆ ರಾಜಿ. ಏನ್ರಿ ನಿಮ್ಮ ಮಾತು ಕೇಳೋದು ನಾನು? ಬಾ ರಾಜಿ, ಇಲ್ಲಿ ಕುತ್ಕೋ ಬಾ. ನನ್ ಬಿಟ್ಟು ಹೊರಗಡೆ ಹೋದ್ರಾ ನಾ ಅಲ್ಲಿ ಬರ್ತೇನೆ, ಆಯ್ತಾ? ರಾಜಿ, ನನ್ನ ಮಾತು ಕೇಳಲ್ವಾ? ನಿನ್ ಬಿಟ್ಟರೆ ಯಾರಿದ್ದಾರೆ ರಾಜಿ ನನಗೆ? ನೀನೇ ನನಗೆ ದೊಡ್ಡ ಪ್ರಪಂಚ ಕಣೆ ರಾಜಿ. ರೀ, ನನಗೂ ನೀವೇ ರೀ ದೊಡ್ಡ ಪ್ರಪಂಚ. ನನಗೆ ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ? ಏನು ಸತ್ಯ ಅಂತ ಹೇಳ್ರಿ, ಪ್ಲೀಸ್ ಹೇಳ್ರಿ. ನಾ ಏನಂತ ಸತ್ಯ ಹೇಳಿ ರಾಜಿ? ನಾ ಎಲ್ಲ ನಿನಗೆ ಸತ್ಯನೇ ಹೇಳಿರೋದು. ನಾನು ಇರಂಗಿಲ್ರಿ, ನಾವು ಹೋಗ್ತಾ ಇದ್ದೀನಿ. ರಾಜಿ, ನನ್ನ ಬಿಟ್ಟು ಹೋಗ್ತಾ ಇದೀಯಾ ರಾಜಿ? ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು. ನೀ ಅಳಲು ನೋಡಲಾರೆ, ನೀರದೆ ಬಾಳಲಾರೆ, ನನ್ನಲ್ಲಿ ಕೋಪವೇ ನಾನಿನಗೆ ಬೇಡವೇ. ನೀ ದೂರವಾದರೆ ನನಗ್ಯಾರು ಆಸರೆ, ನೆರಳನ್ನು ಕಾಣದ ಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ, ಸೋತಿದೆ ಈ ಮೊಗವೇಕೆ, ಏನು ನಿನ್ನ ಚಿಂತೆ, ಹೇಳಿ ನನ್ನ ಕಾಂತೆ, ಹೇಳು ನಿನ್ನ ಚಿಂತೆ, ಹೇಳಿ ನನ್ನ ರಾಜಿ. ನೋಡು ರಾಜಿ, ನಿಂಗೆ ಬೇಜಾರಾದರೆ ನಾನು ನಮ್ಮ ಅಪ್ಪನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹೋಗೋಣವಾ? ಇವಾಗ ನಾನು ಕೆಲಸಕ್ಕೆ ಹೋಗಿ ಬರ್ತೇನೆ. ಸಾಯಂಕಾಲ ನೀನು ರೆಡಿಯಾಗಿರು, ಹೋಗೋಣ ಊರಿಗೆ, ಆಯಿತಾ? ಹೌದಾ ರೀ, ಅತ್ತೆ ಮಾವನ ಕಡೆ ಹೋಗೋಣವಾ? ಸರಿ ಆಯಿತು, ಸಾಯಂಕಾಲ ಬೇಗ ಬನ್ನಿ, ಊರಿಗೆ ಹೋಗಿ ಬರೋಣ. ಏನು, ನನ್ನ ಬಿಟ್ಟು ಊರಿಗೆ ಹೋಗ್ತಾ ಇದ್ದೀರಾ? ನಾನು ಬಿಟ್ಟು ಬಿಡ್ತೇನೆ ನಿಮ್ಮನ್ನ? ಲೇ ಶಂಕರ, ನಿನ್ನ ಊರಿಗೆ ಹೋಗಕ್ಕೆ ನಾ ಬಿಡೋದಿಲ್ಲ. ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗೇ ಹೋಗ್ತೇನೆ. ಹ ಹ ಹ.
ಸರಿ ಹಾಗಾದರೆ ನಾ ಬರಲಾ? ರೀ, ನಾನು ನಿಮಗೆ ತುಂಬ ಬೇಜಾರು ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡ್ರಿ. ಸ್ವಾರಿ ರೀ, ಸ್ವಾರಿ. ಬನ್ನಿ, ನಾಷ್ಟ ಮಾಡ್ಕೊಂಡು ಹೋಗುವಂತ್ರಿ. ರಾಜಿ, ಈಗ ಆಲ್ರೆಡಿ ತುಂಬ ಟೈಮ್ ಆಗಿದೆ. ಆಫೀಸ್ನಲ್ಲಿ ಮ್ಯಾನೇಜರ್ ತುಂಬ ಬೈದು ಬಿಡ್ತಾನೆ ಅಷ್ಟೇ. ನೀನು ನಾಷ್ಟ ಮಾಡಿಕೊಂಡು ಸಾಯಂಕಾಲ ರೆಡಿಯಾಗಿರು, ನಾ ಬರ್ತೀನಿ ಆಯಿತಾ? ಬಾಯ್ ರಾಜಿ, ಬಾಯ್. ಬಾಯ್ ರೀ. ಶಂಕ್ರು, ಏ ಶಂಕ್ರು, ಇಲ್ಲಿ ದೆವ್ವ ಬಂತ? ಇಲ್ಲ ಇಲ್ಲ, ಇದು ನನ್ನ ಭ್ರಮೆ. ಊರಿಗೆ ಬೇರೆ ಹೋಗಬೇಕು, ಟೈಮ್ ಆಯಿತು. ಆಫೀಸು 4:15 ಆಯಿತು. ಆಯ್ತು, ಇವಾಗ ಹೊರಟು ಬಿಡೋಣ. ಮ್ಯಾನೇಜರಿಗೆ ಹೇಳಿ 1 ವಾರ ರಜೆ ಹಾಕೊಂಡ್ಬಿಟ್ಟು ಊರಿಗೆ ಹೋಗ್ಬಿಡೋಣ ಆಯಿತಾ? ಏನು, ಮ್ಯಾನೇಜರಿಗೆ ಹೇಳಿಬಿಟ್ಟು ಊರಿಗೆ ಹೋಗ್ತೀಯಾ? ಅದು ಹೇಗೆ ಹೋಗ್ತೀಯಾ ಅಂತ ನಾನು ನೋಡ್ತೇನೆ ನಿನ್ನ. ಯಾರದು ನನ್ನ ಕುತ್ತಿಗೆ ಹೀಗೆ ಯಾಕೆ ಹಿಡಿದಿದ್ದೀರಾ? ಬಿಡಿ ನನ್ನ, ಬಿಡಿ ನನ್ನ. ನಾನಲೇ ಶಂಕರ, ಬಿಡಿ ನನ್ನ. ಅದು ಹೇಗೆ ಊರಿಗೆ ಹೋಗ್ತೀಯಾ ನಾನು ನೋಡ್ತೇನೆ. ಕಾರ್ ಗಾಡಿ ಓಡಿಸ್ತಾ ಇದೀಯಾ? ಓಡಿಸು ಓಡಿಸು, ಅದು ಹೇಗೆ ಊರು ಮುಡ್ತೀಯಾ ನೋಡ್ತೀನಿ. ಅಯ್ಯೋ, ಟೈಮ್ ಬೇರೆ ಆಯಿತು, ಮೀಟಿಂಗ್ ಬೇರೆ ಇದೆ ಅಂತ ಅಂದ್ಬಿಟ್ಟು ಇವಾಗ ಬೇರೆ ಇವ್ರ ಆಫೀಸರ್ ಬೇರೆ ಹೇಳಿಬಿಟ್ರು. ಇವಾಗ ನೋಡಿ ಟೈಮು 6:30 ಆಯಿತು. ಪಾ ದೇವ್ರೆ, ಈ ರಾಜಿಗೆ ಏನಪ್ಪ ಹೇಳೋದು ಇವಾಗ? ರಾಜಿಗೆ ಏನಂತ ಹೇಳ್ತೀಯ? ನೀ ಇದ್ರೆ ತಾನೇ ರಾಜಿಗೆ ಹೇಳೋದು ನೀನು. ಏನಿದು ಹಾಡು? ಲೇ ಶಂಕ್ರು, ಹೇಳು, ಹೇಳಲೇ ಶಂಕರ, ಎದ್ದೇಳು ಮೇಲೆ. ಓ, ಹೋಯ್ತು ಅನಿಸುತ್ತೆ ಜೀವ. ಲೇ ಶಂಕರ, ನನ್ನ ಜೊತೆ ಬಾ, ಸ್ಮಶಾನಕ್ಕೆ ನನ್ನ ಜೊತೆ ಬಾ. ಇಬ್ಬರು ಹೋಗಿ ತ್ರಿಶಂಕು ಸ್ಥಿತಿಯಲ್ಲಿ ಹಾಯಾಗಿ ಹಾಡ್ಕೊಂಡಿರೋಣ. ಹೋಗೋಣವಾ? ಊರಿಗೆ ಹೋಗ್ತಾನಂತೆ, ಊರಿಗೆ. ಅಮ್ಮ, ನಾ ಇವಾಗ ಊರಿಗೆ ಹೋಗ್ಬೇಕಾ? ನಾ ಸ್ಕೂಲಲ್ಲಿ ಹೇಳಿ ಬಂದಿಲ್ಲ ಅಮ್ಮ. ಅಯ್ಯೋ ಇರಪ್ಪ, ನಿಮ್ಮಪ್ಪ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅಯ್ಯೋ, ಇವ್ರು ಫೋನೇ ರಿಸೀವ್ ಮಾಡ್ತಾ ಇಲ್ಲಲ್ಲಪ್ಪ. ಅಪ್ಪ ದೇವರೇ, ಏನಪ್ಪ ಇದು? ಅಪ್ಪು, ನನಗೆ ಯಾಕೆ ತುಂಬ ಭಯ ಆಗ್ತಾ ಇದೆ ಕಣೋ. ನಿಮ್ಮಪ್ಪ ಫೋನ್ ರಿಸೀವೇ ಮಾಡ್ತಾ ಇಲ್ಲ. ಅಮ್ಮ, ಅಪ್ಪ ಬರ್ತಾ ಇರ್ತಾರೆ, ಕಾರಲ್ಲಿ ಇರ್ತಾರೆ. ಫೋನ್ ಮಾಡಿರೋದು ನೋಡಿರಂಗಿಲ್ಲ. ಇವಾಗ ಬರ್ತಾರಪ್ಪ. ಅಪ್ಪು, ನಂಗೆ ತುಂಬ ಭಯ ಆಗ್ತಾ ಇದೆ ಕಣೋ. ನಾ ಹೇಗಾರು ಮಾಡಿ ಅತ್ತಿ ಮಾವಗ ಫೋನ್ ಆದರೂ ಮಾಡಲಾ? ಹಲೋ, ಹೇಳಿ, ಯಾರು? ನಾನು ಡಾಕ್ಟರ್ ವಿಠಲ್ ರಾವ್, ವೆರಿ ಫೇಮಸ್ ಆ್ಯಂಡ್ ಸರ್ಜರಿ ಆ್ಯಂಡ್ ಭರ್ಜರಿ. ಸರ್, ನೀವು ಯಾರು, ಯಾಕೆ, ಏನಂತ ಹೇಳಿ ಸರ್. ನೋಡಿ ಅಮ್ಮ, ನಾವು ಇಲ್ಲಿ ವಿರೂಪಾಕ್ಷ ಹಾಸ್ಪಿಟ್ಲಿಂದ ಫೋನ್ ಮಾಡ್ತಾ ಇರೋದು. ನಿಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿದೆಯಮ್ಮ. ಹಾಂ, ನಮ್ಮ ಮನೆಯವ್ರಿಗ? ಸರ್, ಏನು ಹೇಳ್ತಾ ಇದ್ದೀರಾ ಸರ್? ನಮ್ಮ ಮನೆಯವ್ರಿಗೆ ಹಾಗಾಗಲ್ಲ ಸರ್. ನೋಡಿ ಅಮ್ಮ, ಅವ್ರಿಗೆ ಸ್ವಲ್ಪ ತುಂಬ ಸೀರಿಯಸ್ ಆಗಿದೆ. ಬೇಗ ನೀವು ಹಾಸ್ಪಿಟ್ಲಿಗೆ ಬಂದರೆ ಒಳ್ಳೆಯದಾಗುತ್ತೆ. ಸರ್, ಯಾವ ಹಾಸ್ಪಿಟ್ಲ್ ಅಂದ್ರಿ? ವಿರೂಪಾಕ್ಷನ? ಸರ್, ಒಂದು 5 ನಿಮಿಷ ಸರ್, ಬೇಗ ಬಂದುಬಿಡ್ತೀನಿ ಸರ್. ನಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಅಮ್ಮ, ಅಮ್ಮ, ಯಾರ್ದಮ್ಮ ಫೋನು? ಏನಾಯ್ತಮ್ಮ? ಯಾಕಮ್ಮ? ಅಪ್ಪು, ನಿಮ್ಮ ಅಪ್ಪನಿಗೆ ಹಾಸ್ಪಿಟ್ಲಿಗೆ ಸೇರಿಸಿದಾರಂತೆ ಕಣೋ. ಹೋಗಿ ನೋಡ್ಕೊಂಬರ್ತೀನಿ. ನೀ ಪಕ್ಕದ ಮನೆ ಆಂಟಿ ಕಮಲಕ್ಕ ಇದ್ದಾರಲ್ಲ, ಅವ್ರ ಮನೆ ಇರ್ತೀಯಾ? ಬೇಗ ಹೋಗಿ ಬೇಗ ಬರ್ತೀನಿ, ಆಯಿತಾ? ಹಾಂ, ಆಯ್ತಮ್ಮ. ಏನೇ ರಾಜಿ, ಹೇಗೆ ಮಾಡ್ತೀನಿ ಗೊತ್ತಾ? ನಿನ್ನ ಗಂಡನ ಜೊತೆ ನಾನು ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಅದು ಹೇಗೆ ನಿನ್ನ ಗಂಡನ್ನ ಉಳಿಸ್ಕೊಂತೀಯ? ಉಳಿಸ್ಕೊ, ನೋಡ್ತೀನಿ. ರೀ ರೀ, ಏನಾಯ್ತು ರೀ ನಿಮಗೆ? ಹೇಳ್ರಿ, ಎದ್ದೇಳ್ರಿ ರೀ. ಲೇ ರಾಜಿ, ನೀ ಶಂಕರು ಎದ್ದೇಳಲ್ಲ, ಹೀಗೆ ಮಲಗಿರ್ತಾನೆ.